ಇನ್ನು RCB ವಿಕ್ಟರಿ ಪರೇಡ್ ವೇಳೆ ನಡೆದ ದುರಂತದ ಬಗ್ಗೆ TV9 ಜೊತೆ ಗಾಯಾಳು ಮಾತನಾಡಿದ್ದಾರೆ. ವಿಕ್ಟರಿ ಪರೇಡ್ ವೀಕ್ಷಿಸೋದಕ್ಕೆ ಸ್ನೇಹಿತರ ಜೊತೆ ಸ್ಟೇಡಿಯಂಗೆ ಬಂದಿದ್ದೆ. ಗೇಟ್ ನಂಬರ್ 17ರ ಬಳಿ ಸ್ನೇಹಿತರ ಜೊತೆ ಕಾಯ್ತಾ ಇದೆ. ಮಧ್ಯಾಹ್ನ 3:30ರವರೆಗೆ ಯಾವುದೇ ಸೂಚನೆ ಇರಲಿಲ್ಲ. ತಕ್ಷಣವೇ ಆನ್ಲೈನಲ್ಲಿ ಫ್ರೀ ಟಿಕೆಟ್ ಪಡೆದುಕೊಳ್ಳಿ ಅಂತ ಹೇಳಿದ್ರು. ಬಹುತೇಕರಿಗೆ ಟಿಕೆಟ್ ಸಿಗಲ್ಲ ಅಂತ ಆತಂಕಗೊಂಡರು. ಆಗ ಸ್ಟೇಡಿಯಂಗೆ ನುಗ್ಗೋದಕ್ಕೆ ಯತ್ನಪಟ್ಟರು. ದುರಂತ ನಡೀತು ಅಂತ ಹೇಳ್ತಾ ಇದ್ದಾರೆ. ಮಾಡಲು ಶುರು ಮಾಡಿದರು. ಒಳಗೆ ಹೋಗುವ ಬರದಲ್ಲಿ ಎಲ್ಲರೂ ಆವಾಗ ಲೈನ್ ಎಲ್ಲ ಬ್ರೇಕ್ ಮಾಡಿ ಅವರು ನುಗ್ಗಲು ಮಾಡಲು ಶುರು ಮಾಡಿದರು. ಸೊ ಆದ್ದರಿಂದ ನಾವು ಬೇಗ ಬಂದಿದ್ದರಿಂದ ನಾವು ಅಲ್ಲೇ ಸಿಕ್ಕಾಕಿಕೊಂಡು ನಮಗೆ ಬೇಕೆಂದರೆ ಅಲ್ಲಿಂದ ಹೊರಗೆ ಬರೋಕ್ಕೂ ಆಗಲಿಲ್ಲ. ಸೊ ಅದೇ ಜನಸಂದಣಿ ನಾವು ಮುಂದೆ ಹೋಗದೆ ಬೇರೆ ನಮಗೆ ಯಾವುದು ದಾರಿ ಇರಲಿಲ್ಲ. ನಾವು ಆಲ್ಮೋಸ್ಟ್ ಗೇಟ್ ಒಳಗೆ ಹೋಗುವಾಗಲೇ ಸೈಡಲ್ಲಿ ಇದ್ದದೊಂದು ಬ್ಯಾರಿಕೇಡ್ ಬಿದ್ದು ಆವಾಗ ಮೊದಲ ಹಂತದ ಕಾಲು ತುಳಿತವು ಪ್ರಾರಂಭವಾಯಿತು. ನಾನು ಕೂಡ ನನ್ನ ಒಬ್ಬ ಸ್ನೇಹಿತ ಬಿದ್ದಿದ್ದರನ್ನು ಎತ್ತಲಿಕ್ಕೆ ಹೋಗುವಾಗ ನಾನು ಕೂಡ ಆಯತಪ್ಪಿ ಬಿದ್ದೆ. ಆವಾಗ ನನ್ನ ಕಾಲ ಮೇಲೆ ಕೂಡ 3 ಜನರು ಬಿದ್ದಿದ್ದರಿಂದ ನನಗೆ ಅಲ್ಲಿಂದ ಅಲ್ಲಿಂದ ಬಿಡಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ನೆರೆದಿರುವ ತುಂಬ ಜನ ಇದ್ದಿದ್ದರಿಂದ ನನಗೆ ಒಂದೆರಡು ನಿಮಿಷದಲ್ಲಿ ನನಗೆ ಸರಿಯಾಗಿ ಉಸಿರಾಡಲು ತುಂಬ ಸಮಸ್ಯೆ ಆಯಿತು. ಹಾಗೇ 5 ನಿಮಿಷದಲ್ಲಿ ನನಗೆ ಪ್ರಜ್ಞೆ ತಪ್ಪಿತು. ಇನ್ನು ಒಂದು ಅಂದಾಜು 20 ನಿಮಿಷ ಅಷ್ಟು ವೇಳೆಗೆ ನಾನು ಪ್ರಜ್ಞೆಯಲ್ಲಿರಲಿಲ್ಲ. ಅಷ್ಟರವರೆಗೆ ನಾನು